व्यासाय भवनाशाय श्रीशाय गुणनाशे हृद्याय शुद्धविद्याय मुक्ताय च नमो नमः। दशमः पाठः कोकिलः। नापि कायोऽस्य भासुरः न चास्य पक्षयोः सन्ति चित्रवर्णाविशेषकाः न ಅಯಂ ಸುರೂಪೋ ವಿಹಗಃ. ಇದು ಸುಂದರವಾದ ರೂಪವುಳ್ಳ ಪಕ್ಷಿಯಲ್ಲ. ಇಟ್ ಇಸ್ ನಾಟ್ ಬ್ಯೂಟಿಫುಲ್ ಬರ್ಡ್. ನಾಪಿ ಕಾಯೋಸ್ಯ ಭಾಸುರಃ, ಇದರ ಶರೀರ ಅತ್ಯಂತ ಬ್ರೈಟ್ ಆಗಿದೆ ಅಂತಾನು ಹೇಳಲಿಕ್ಕೆ ಬರ್ತಿಲ್ಲ. ಭಾಸುರ ಅಂದ್ರೆ ಬಹಳ ಬೆಳ್ಳಗಿದೆ, ಹಂಸದ ಹಾಗೆ, ವೈಟ್ ಅಂಡ್ ವೈಟ್ ಅನ್ನುವ ಹಾಗೆ ಕತ್ತು, ಕಿವಿ, ಮೂಗು, ಬಾಯಿ, ಶರೀರದ ಪ್ರತಿಯೊಂದು ಭಾಗಗಳು ಹತ್ತಿಯ ಹಾಗೆ, ಕಾಟನ್ ಅಂತೆ ತುಂಬಾ ಮೆತ್ತಗಿರುವ ಹಾಗೆನ ಶರೀರ ಅಂತ ಹೇಳಲಿಕ್ಕೂ ಬರಲ್ಲ. ನಚಾಸ್ಯ ಪಕ್ಷಯೋ ಸಂತಿ ಚಿತ್ರವರ್ಣ ವಿಶೇಷಕ. ಕೆಲವೊಮ್ಮೆ ಬೇರೆ ಬಣ್ಣ ಆದ್ರೂ ಒಳ್ಳೆ ರೆಕ್ಕೆ ಬಿಡಿಸಿದ್ರೆ, ನೋಡ್ಲಿಕ್ಕೆ ನವಿಲಿನ ಹಾಗೆ ಚಂದ ಇದ್ರೆ ಅದಾದ್ರೂ ಒಂದು ವಿಶೇಷವಾದ ಗುಣವನ್ನ ಹೇಳ್ಬೋದು. ನಚಾಸ್ಯ ಪಕ್ಷಯೋ, ಇವುಗಳ ರೆಕ್ಕೆಗಳಲ್ಲಿ ಬಣ್ಣ ಬಣ್ಣದ ಚಿತ್ತಾರಗಳು ಇಲ್ಲ. ವಿಶೇಷಕ ಚಿತ್ರವರ್ಣ. ನವಿಲು ಪೀಕಾಕಿಗಿರುವಂತಹ ರೆಕ್ಕೆಯಲ್ಲಿರುವ ಕಲರ್ಸ್ ಅದು ನಮಗೆ ಈ ಪಕ್ಷಿಯಲ್ಲಿ ಕಾಣಿಸ್ತಿಲ್ಲ. ಕೇವಲಂ ಕಾಕ ಸದೃಶ, ನೋಡ್ಲಿಕ್ಕೆ ಕಾಗೆಯ ಹಾಗೆ ಇದೆ. ಟು ಸಿ ಲೈಕ್ ಎ ಕ್ರೋ, ಕೇವಲ ಒಂದು ಕಪ್ಪಾದ ಮೈಯೆಲ್ಲ ಏನೂ ಲಕ್ಷಣಗಳಿಂದ ಕೂಡಿರದ ಕಾಗೆಯಂತೆ ಕಾಣ್ತಾ ಇದೆ. ಕಾಕ ಸದೃಶ, ಕೇವಲಂ ಅದರಲ್ಲಿ ಎಲ್ಲೋ ಒಂದು ಸ್ವಲ್ಪ ಕುತ್ತಿಗೆ ಮಾತ್ರ ಹಾಗೆ, ರೆಕ್ಕೆ ಮಾತ್ರ ಹಾಗೆ, ಪೂರ್ತಿ ಬರೀ ಕಾಗೆ ಮಾತ್ರ ಇದಕ್ಕೆ ಹೋಲಿಕೆಗೆ ಸಿಗುವಂತಹ ಇನ್ನೊಂದು ಪ್ರಾಣಿ. ರೂಪೇ ವರ್ಣೇ ವ್ಯಯಂ ಖಗ, ರೂಪೇ ವರ್ಣೇಚ, ದೇಹದ ಆಕೃತಿಯ ವಿಷಯದಲ್ಲೂ ಕಾಗೆಯ ಹಾಗೆ. ಅತ್ಯಂತ ಎತ್ತರದ ಶರೀರ ಅಂತ ಇಲ್ಲ, ಅಥವಾ ತುಂಬಾ ಮುದ್ದಾದ ಶರೀರ ಅಂತಿಲ್ಲ. ವರ್ಣೇ ಅಪಿ, ಬಣ್ಣವು ಕೂಡ ಅಪ್ಯಯಂ ಖಗಃ ಕಾಕ ಸದೃಶ. ಅಯಂ ಖಗಃ, ದಿಸ್ ಬರ್ಡ್ ಇಸ್ ಇಟ್ ಲೈಕ್ ಎ ಕ್ರೋ, ಬಿಟ್ಟು ಬೇರೆ ಏನಿಲ್ಲ ಅದರಲ್ಲಿ. ಅಪ್ಯಯಂ ಖಗಃ ಕಾಕ ಸದೃಶ ರೂಪೇಪಿ ವರ್ಣೇಪಿ. ಇಟ್ಸ್ ಕಲರ್, ಇದರ ಬಣ್ಣವು ಕೂಡ ಬರೀ ಕಪ್ಪು, ಬ್ಲ್ಯಾಕ್. ಅಥಾಪಿ ಮಧುರಂ ಗಾಯನ್ ಅಯಂ ಜಗತಿ ಪೂಜ್ಯತೆ. ಅಥಾಪಿ, ಹೀಗೆಲ್ಲ ಇದ್ರು, ರೂಪ ಇಲ್ಲ, ಒಳ್ಳೆಯ ಗಾತ್ರ ಇಲ್ಲ, ಬಣ್ಣ ಇಲ್ಲ, ರೆಕ್ಕೆಗಳಲ್ಲಿ ಡಿಸೈನ್ಸ್ ಇಲ್ಲ, ನೋಡ್ಲಿಕ್ಕೆ ಕಾಗೆಯ ಹಾಗೇನೆ ಇದೆ, ಕಾಗೆಯದ್ದೇ ಬಣ್ಣ. ಆದರೂ ಮಧುರಂ ಗಾಯನ್, ಪ್ಲೆಸೆಂಟ್ ಆದ ಧ್ವನಿ, ಕೇಳಲಿಕ್ಕೆ ಖುಷಿ ಕೊಡುವಂತಹ ಧ್ವನಿ, ತುಂಬಾ ಸಮಾಧಾನ ಕೊಡುವಂತಹ ಧ್ವನಿ. ಅಯಂ ಜಗತಿ ಪೂಜ್ಯತೆ, ಇದು ಇಡೀ ಪ್ರಪಂಚದಲ್ಲೇ ಅತ್ಯಂತ ಗೌರವಕ್ಕೆ ಪಾತ್ರವಾಗುತ್ತೆ. ಅಯಂ ಜಗತಿ ಪೂಜ್ಯತೆ, ಇದನ್ನ ಪೂಜಿಸ್ತಾರೆ ಅಂದ್ರೆ ಅದರ ಅರ್ಥ ಗೌರವಿಸ್ತಾರೆ. ಕೋಗಿಲೆ ಎಲ್ಲೇ ಧ್ವನಿಯನ್ನ, ಯಾರದ್ದೇ ಧ್ವನಿಯನ್ನ ಹೊಗಳಬೇಕು ಅಂದಾಗ ಅವರಿಗೆ ಹೊರಡುವ ನೆನಪು ಒಂದೇ ಒಂದು ಕೋಗಿಲೆ, ಕೋಗಿಲೆಯ ಕಂಠ.
ಕೋಗಿಲೆಯ ಗಾನ, ಕೋಗಿಲೆಯಂತ ಸಂಗೀತ ಅಂತ ಯಾವುದಕ್ಕೂ ಏನೇ ಸ್ವರ ವಿಷಯದಲ್ಲಿ ಮಾಧುರ್ಯವನ್ನ, ರಾಗ ಮರ್ಮಗಳನ್ನ ಗುರುತಿಸಿ ಹೇಳುವಾಗ ಕೋಗಿಲೆಯನ್ನೇ ಆದರ್ಶವಾಗಿಟ್ಟುಕೊಂಡು ಮಾತಾಡ್ತಾರೆ. ಅಯಂ ಜಗತಿ ಪೂಜ್ಯತೆ. ರಸಾಲ ಶಿಖರಾಸೀನೋ ವಸಂತೆ ಮಧುರಂ ಸ್ವನನ್ ಕಸ್ಯನೋ ಹೃದಯಾನಂದಂ ಜನಯತ್ಯೇಷ ಕೋಕಿಲಃ. ರಸಾಲ ಶಿಖರಾಸೀನಃ. ರಸಾಲ ಮೀನ್ಸ್ ಮ್ಯಾಂಗೋ. ರಸಾಲದ ಮರ ಅದರ ಶಿಖರದಲ್ಲಿದೆ. ರಸಾಲದ ಮರದ ತುದಿಯಲ್ಲಿ ಆಸೀನಃ, ಶಿಖರಾಸೀನಃ, ತುದಿಯಲ್ಲಿ ಹೋಗಿ ಕೂತಿರ್ತಂದದ್ದು ಸ್ವಲ್ಪ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳುವಂಥದ್ದು. ಕಾಗೆ ತರ ಎಲ್ಲೆಲ್ಲೋ ಬಂದು ನಾನು ಹಾಡ್ತಾ ಇದ್ದೇನೆ ಅಂತ ಸ್ಟೇಜಿಗೆ ಬಂದು ಬೊಬ್ಬೆ ಹೊಡೆಯುವಂಥದ್ದಲ್ಲ ಅದು. ಯಾವತ್ತು ಸ್ಟೇಜ್ ಇಂದ ಹೊರಗಿರುತ್ತೆ, ಸ್ಟೇಜ್ ಇಂದ ಆಚೆಗಿರುತ್ತೆ. ಅದಕ್ಕೆ ಯಾವತ್ತೂ ಕೂಡ ತಾನು ಕಾಣಿಸಿಕೊಂಡು ಹಾಡಬೇಕು ಅಂತನ್ನುವ ಬಯಕೆಯೇ ಇಲ್ಲ. ಅದು ಕಾಣಿಸಿಕೊಂಡು ಹಾಡುವುದೂ ಇಲ್ಲ, ಅದಕ್ಕೆ ಕಾಣಿಸಿಕೊಳ್ಳಿಕ್ಕೆ ಇಷ್ಟವೂ ಇಲ್ಲ. ಅಥಾಪಿ ಮಧುರಂ ಗಾಯನ್. ರಸಾಲ ಅಂತ ಅದರ ಶಬ್ದ. ಅದು ರಸವಾದ ಅಲಂ, ಬೇಕಾದಷ್ಟು ರುಚಿಯನ್ನ, ನಾಲಿಗೆ ಚಪ್ಪರಿಸಿಕೊಳ್ಳುವ ಹಾಗಿನ ರುಚಿಯನ್ನ ಅದು ಹೊಂದಿದೆ. ಅದರಿಂದ ಎತ್ತರದ ಮಟ್ಟಿನ ರುಚಿ ಅನ್ನೋದು ನಮಗೆ ಸಿಗುವಂಥದ್ದು ಒಂದು ಮಾವಿನ ಹಣ್ಣು, ಇನ್ನೊಂದು ಹಲಸಿನ ಹಣ್ಣು. ಅದು ಪ್ಯೂರ್ ಇಂಡಿಯನ್ ಫ್ರೂಟ್ಸ್, ಪೂರ್ಣವಾದ ಪ್ರಮಾಣದಲ್ಲಿ ಭಾರತೀಯ ಹಣ್ಣುಗಳು. ರಸಾಲ ಶಿಖರ ಆಸೀನ, ಅದರ ಮೇಲೆ ಕೂತಿರುತ್ತೆ. ಯಾವಾಗ ಅಂದ್ರೆ ಮುಖ್ಯವಾಗಿ ಅದು ಕಾಣಿಸಿಕೊಳ್ಳುವುದು ರಸಾಲದ ಮೇಲೆ. ವಸಂತೆ ಮಧುರಂ ಸ್ವನನ್, ವಸಂತ ಕಾಲದಲ್ಲಿ ಮಧುರವಾಗಿ ಹಾಡುತ್ತಾ, ಮಧುರಂ ಸ್ವನನ್, ಮಧುರವಾಗಿ ಕೂಗುತ್ತಾ. ಕಸ್ಯನೋ ಹೃದಯಾನಂದಂ, ನಹ, ನಮ್ಮೆಲ್ಲರ ಹೃದಯಾನಂದಂ. ಇಲ್ಲಿ ನೋ ಅನ್ನೋದು ನೋ ಅಂತಾನೆ ಅರ್ಥ, ಇಂಗ್ಲಿಷ್ ನೋನೆ. ಯಾರಿಗೆ ಹೃದಯ ಆನಂದನು ನೋ ಜನಯತಿ, ಉಂಟು ಮಾಡುವುದಿಲ್ಲ. ಏಷಃ ಕೋಕಿಲಃ, ಯಾರು ಅಂದ್ರೆ ಈ ಕೋಗಿಲೆ. ಕೋಗಿಲೆ ಕಸ್ಯ ಹೃದಯಂ, ಕಸ್ಯ ಹೃದಯ ಆನಂದಂ ಜನಯತಿ, ನೋ ಜನಯತಿ, ಅದು ಕ್ವಶನ್ ಮಾರ್ಕ್. ನೋ ಜನಯತಿ ಸರ್ವಸ್ಯಾಪಿ ಜನಯತಿ ಇತ್ಯೇವ ಅರ್ಥ. ಎಲ್ಲರ ಹೃದಯಕ್ಕೂ ಕೂಡ ಆನಂದವನ್ನು ಉಂಟು ಮಾಡುತ್ತೆ ಅನ್ನೋದೇ ಅದರ ಅರ್ಥ. ಕಸ್ಯನೋ ಹೃದಯ ಆನಂದಂ ಜನಯತ್ಯೇಷ ಕೋಕಿಲಃ, ಎಲ್ಲರಿಗೂ ಕೂಡ ಹೃದಯಕ್ಕೆ ಆನಂದವನ್ನು ಉಂಟು ಮಾಡುತ್ತೆ. ಕಸ್ಯನೋ ಹೃದಯ ಆನಂದಂ ಜನಯತ್ಯೇಷ ಕೋಕಿಲಃ. ಹೃದಯಾನಂದಂ, ಹೃದಯಸ್ಯ ಆನಂದಂ, ಮನಸ್ಸಿಗೆ ಸಮಾಧಾನ ತರುವಂತಹ ಕೋಗಿಲೆಯ ಧ್ವನಿ ಬಹಳ ವಿಶೇಷವಾದದ್ದು. ಕಾಕ ಕೃಷ್ಣ, ಇದು ಬಹಳ ಪ್ರಸಿದ್ಧವಾದ ಒಂದು ಸುಭಾಷಿತ. ತುಂಬಾ ಸುಂದರವಾದ ಮಾತು ಮತ್ತು ಸಮಾಜದ ಸಾಮರ್ಥ್ಯದ ಬಗೆಗಿನ ಒಂದು ಪರೀಕ್ಷೆಯನ್ನು ನೆನಪಿಸುವ ಮಾತು. ಕಾಕಕೃಷ್ಣ ಪಿಕಕೃಷ್ಣ ಕೋ ಭೇದ ಪಿಕಕಾಕಯೋ. ಕಾಗೆಯೂ ಕಪ್ಪೆ, ಕೋಗಿಲೆಯೂ ಕಪ್ಪೆ. ನೀವು ಕಾಗೆಗಿಂತ ಕೋಗಿಲೆ ಗ್ರೇಟ್ ಅಂತ ಹೇಳಲಿಕ್ಕೆ ಏನಾದ್ರೂ ಕಾರಣ ಇದೆಯಾ? ಏನೂ ಇಲ್ಲ. ಅದು ಕಪ್ಪು, ಇದು ಕಪ್ಪು.
ಅಥವಾ ಕಾಗೆ ಏನು ಉಪಯೋಗ ಇಲ್ಲ ಅಂತ ನೀವು ನಿರಾಕರಣೆ ಯಾಕೆ ಮಾಡ್ತೀರಿ? ಕೋಗಿಲೆ ಹಾಗೇನೆ ಕಾಗೆಗೂ ಮೈ ಅತ್ಯಂತ ಸಹಜ. ಕಪ್ಪಿದೆ ಎನ್ನುವುದನ್ನ ನೀವು ಯಾಕೆ ನಿರಾಕರಣೆ ಮಾಡ್ತೀರಿ? ಕಪ್ಪಾದ ತಕ್ಷಣ ಎಲ್ಲವೂ ಕೆಟ್ಟದೇನಾ? ಆಗ ನೋಡಿದ್ರೆ ಕೋಗಿಲೆಯು ಕಪ್ಪೆ. ಕಪ್ಪಿನಿಂದ ಏನಕ್ಕೆ ಯಾರನ್ನು ಕೂಡ ನೀವು ಅಳಿಲಿಕ್ಕಿಲ್ಲ. ಭೇದ ಯಾಕೆ ಭೇದ ಮಾಡ್ತೀರಿ? ಪಿಕ ಕಾಕಯೋ ನಾವು ನೋಡ್ಲಿಕ್ಕೆ ಯಾರಾದ್ರೂ ಒಬ್ಬ ದೊಡ್ಡ ಮನುಷ್ಯನ ತರ ಇದ್ದೇವೆ ಅನ್ನೋದನ್ನ ಸಾಕಲ್ಲ ನಮ್ಮನ್ನು ನಾವು ಹೆಗ್ಗಳಿಕೆಯಿಂದ ಖುಷಿ ಪಡ್ಲಿಕ್ಕೆ, ನಮ್ಮ ಬಗ್ಗೆ ನಾವೇ ಹೆಗ್ಗಳಿಕೆಯಿಂದ ಹೇಳಿಕೊಳ್ಳಿಕ್ಕೆ ಏನ್ ಕಷ್ಟ? ಭೇದ ಪಿಕ ಕಾಕಯೋಹೋ ನಮ್ಮ ನಡುವೆ ಇರುವ ಅಂತರವನ್ನು ಯಾರು ತಾನೇ ಗುರುತಿಸಿ ಯಾರು? ಆಗ ಅದಕ್ಕೊಂದು ಇಂಥ ಸಾಲು ನೋಡಿ, ವಸಂತ ಕಾಲೇ ಸಂಪ್ರಾಪ್ತೆ ಕಾಕ ಕಾಕ ಪಿಕ ಪಿಕ. ವಸಂತ ಕಾಲ ಬರಲಾಗಿ ಸಂಪ್ರಾಪ್ತೆ ಸರಿಯಾಗಿ ವಸಂತ ಕಾಲ ಬಂತು ಅಂತಂದ್ರೆ ಕಾಗೆ ಕಾಗೆನೆ, ಕೋಗಿಲೆ ಕೋಗಿಲೆನೆ, ಕಾಕ ಕಾಕಃ ಪಿಕ ಪಿಕಃ. ಅಂದ್ರೆ ಕಾಗೆ ಆಗ ಕೂಗುವಾಗ ಕೇಳಲಿಕ್ಕಾಗಲ್ಲ. ಕಾಕಃ ಅನ್ನೋದು ಕಾಕ ಅನ್ನತ್ತೆ, ಪಿಕಃ ಅನ್ನೋದು ಕೂ ಅನ್ನತ್ತೆ. ಇದು ಕಾಗೆಗೂ ಕೋಗಿಲೆಗೂ ಇರುವ ಅಂತರವನ್ನು ನಾವು ತಿಳಿದು ಅರ್ಥೈಸ್ಕೊಳ್ಬೇಕು ಅನ್ನೋದನ್ನ ಈ ಪದ್ಯದ ಮೂಲಕ ತಿಳಿಸ್ತಾರೆ. ಈಗ ಯಾರೇ ಒಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯವನ್ನ ದೊಡ್ಡದು ಅಂತ ಅವರ ಹಾಗೆ ವೇಷ, ಅವರ ಹಾಗೆ ಅನುಕರಣೆ ಅಂತ ಬಂದ್ರೆ ಅವ್ರು ಹಾಡ್ದಾಗೆ ಹಾಡ್ತಾರೆ ಅಂತ ಇಟ್ಕೊಳ್ಳಿ ಯಾರೋ ಒಬ್ಬ. ಆದ್ರೆ ಅವರು ಮತ್ತೊಮ್ಮೆ ಆ ಸಂಗೀತದ ಮೂಡಿಗೆ ಹೋಗಿ ಹಾಡಿದ್ರೆ ಯಾರು ಒರಿಜಿನಲ್ ಹಾಡುಗಾರರು ಅವರು ಸಾಲು ಅದೇ ಇರ್ಬೋದು, ಆದ್ರೆ ಅದರ ಭಾವ ಇನ್ನೊಂದ್ ಸರ್ತಿ, ಈಗ ರೆಕಾರ್ಡಿಂಗ್ ಕೇಳುವಾಗ ಒಂದೇ ತರ ಕೇಳಿಸುತ್ತೆ 10 ಸಲ, ಆದ್ರೆ ಲೈವ್ ಅನ್ನ ನಾವು 10 ಸಲ ಕೇಳಿದ್ರೆ ಪ್ರತಿ ಸರ್ತಿಯು ಸಂಗೀತಗಾರರಾಗಿದ್ರೆ, ಈಗ ಸುಗಮ ಸಂಗೀತ ಅದು ಒಂದೇ ತರ ಇರುತ್ತೆ, ಅಥವಾ ಯಾವ್ದಾದ್ರು ಭಜನೆ ಅಂತಂದ್ರೆ ಅದು ಒಂದೇ ತರ ಇರುತ್ತೆ. ಅದು 10 ಸಲ ಹೇಳಿದ್ರು ಹೀಗೆ ಬರ್ಬೇಕು, ಅಲ್ಲಿ 3 ಸಲ ಕೃಷ್ಣ 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 ಅಂತ 3 ಸಲ ಹೇಳ್ಬೇಕು, ನೀವು 6 ಸಲ ಹೇಳಿಕ್ಕಿಲ್ಲ ಅಂತ ಶುರು ಆಗುತ್ತೆ. ಆದ್ರೆ ಅವರ ಒಂದು ಭಾವಾಭಿವ್ಯಕ್ತಿ ಆಗುವಂತಹ ಸಂಗೀತವಾದಾಗ ಅಲ್ಲಿ ನೀವು ನಿನ್ನೆ ಹಾಡಿದ ಹಾಗೆ ಇವತ್ತು ಹಾಡ್ತಾರೆ ಅಂತ ನಿರೀಕ್ಷೆ ಮಾಡ್ಲಿಕ್ಕಿಲ್ಲ. ಈ ಕಲ್ತ್ ಹಾಡಿರ್ತಾನಲ್ಲ ಕಾಗೆ, ಅವನು ನಿನ್ನೆ ತರನೇ ಹಾಡ್ತಾನೆ, ಮೊನ್ನೆ ತರನೇ ಹಾಡ್ತಾನೆ, ನಾಳೆನು ಹಾಗೆ ಹಾಡ್ತಾನೆ. ಇವ್ರು ಹಾಗಲ್ಲ, ಪಿಕಃ ಪಿಕಃ. ಯಾರ ಧ್ವನಿ ಸಹಜವಾದದ್ದು, ವಸಂತ ಕಾಲದ ಹಾಡುಗಾರಿಕೆಯ ವ್ಯಕ್ತಿತ್ವ ಯಾವಾಗ ಹೊರಗೆ ಕಾಣುತ್ತೋ ಆವಾಗ ಪಿಕ ಯಾವುದು ಹಕ್ಕಿ ಯಾವುದು ಅಂದ್ರೆ ಒರಿಜಿನಲ್ ಸಾಂಗ್ ಯಾರದ್ದು ಅಂತ ಗೊತ್ತಾಗ್ತದೆ. ನೋಡ್ಲಿಕ್ಕೆ ಹೊರಗಿನಿಂದ ಕೇಳಲಿಕ್ಕೆ ಇಬ್ರದು ಒಂದೇ ತರ ಇರುತ್ತೆ, ಅವ್ರು ಯಾರು ಇವ್ರು ಯಾರು ಗೊತ್ತಾಗಲ್ಲ. ಆದ್ರೆ 2 ಜನರನ್ನು ಒಟ್ಟಿಗೆ ಕೂಡಿಸಿ ಒಂದು ಸಭಾ ಕಾರ್ಯಕ್ರಮ ಮಾಡಿ ಅದರಲ್ಲಿ ಹಾಡಿ ಎಂದಾಗ ಯಾರದು ಒರಿಜಿನಲ್ಲು, ಯಾರು ನಿಜವಾದ ಸಂಗೀತಜ್ಞರು, ಯಾರು ಕಾಪಿಯಿಸ್ಟು ಅನ್ನೋದು ಗೊತ್ತಾಗುತ್ತೆ. ನೀವು ಬಣ್ಣದಿಂದ ಕಾಪಿ ಮಾಡ್ಬೋದು, ಸ್ವರದಿಂದ ಕಾಪಿ ಮಾಡ್ಬೋದು, ಅಥವಾ ಇನ್ಯಾವುದೇ ಅವರ ವೇಷಭೂಷಣದಿಂದ ಕಾಪಿ ಮಾಡೋದು, ಆದ್ರೆ ಅವರ ಟ್ಯಾಲೆಂಟ್ ಅನ್ನು ಯಾವತ್ತು ಕಾಪಿ ಮಾಡ್ಲಿಕ್ಕೆ ಆಗಲ್ಲ. ಟ್ಯಾಲೆಂಟ್ ಬೇರೆನೆ, ವ್ಯಕ್ತಿಗತವಾದ ಸ್ವರೂಪಭೂತವಾದ ಒಂದು ಧ್ವನಿ, ಅದರಲ್ಲಿರುವಂತಹ ಗಟ್ಟಿತನವೇ ಬೇರೆ. ನೀವು ಕಲ್ತದ್ದೆಷ್ಟಿದ್ರು ಕೂಡ ಕಲ್ತು ಅದನ್ನ ಪ್ರಯೋಗಿಸಿ ಜನ ನಂಬುವ ತನಕ ಮಾತ್ರ. ಅಲ್ಲೂ ತಿಳಿದವರು ಇರ್ತಾರೆ, ಪಡೆದವರು ಇರ್ತಾರೆ. ಇದು ಈ ಒಟ್ಟು ನಾವು ಶಬ್ದದಲ್ಲಿ ನೋಡಿದ್ದು. ಇನ್ನೊಂದು ಶ್ಲೋಕ ನೋಡಿ ಈ ಪದಗಳಿಗೆ ಬರೋಣ ವಾಪಸ್ಸು. ಕಿಂ ಕುಲೇನ ವಿಶಾಲೇನ ಕಿಂ ರೂಪೇಣ ಸುಶೋಭಿನ. ಮಹತ್ವೇ ಕಾರಣಂ ತಾವತ್ ವಾಗ್ರಸೋ ಜನರಂಜಕಃ. ದೊಡ್ಡ ಮನೆತನದಲ್ಲಿ ಹುಟ್ಟಿದ್ರೆ ಏನು ಉಪಯೋಗ? ಕಿಂ ಕುಲೇನ ವಿಶಾಲೇನ ಕಿಂ ರೂಪೇಣ ಸುಶೋಭಿನ. ಅತ್ಯಂತ ರೂಪವಂತನಾದ ರೂಪವಂತಿಕೆಯಿಂದ ಕೂಡಿದ ಶರೀರ ಇದ್ರೇನು ಉಪಯೋಗ? ಕಿಂ ರೂಪೇಣ ಸುಶೋಭಿನ. ದೇಹದ ಆಕಾರ ಕಟ್ಟುಮಸ್ತಾಗಿದೆ,
ದೊಡ್ಡ ಮನೆತನದ ಹಿನ್ನೆಲೆ ಇದೆ. ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾದದ್ದು ಮಹತ್ವೇ ಕಾರಣಂ ತಾವತ್. ಒಬ್ಬ ವ್ಯಕ್ತಿಗೆ ದೀರ್ಘಕಾಲದ ಬಾಳಿಕೆ ಬರಬೇಕು, ಅವನನ್ನು ಬಹಳ ಕಾಲದ ತನಕ ಜನ ಮೆಚ್ಚಬೇಕು ಅಂತಿದ್ರೆ ಅದಕ್ಕೆ ಒಂದೇ ಒಂದು ಸಾಮರ್ಥ್ಯ, ವಾಗ್ರಸೋ ಜನರಂಜಕಃ. ವಾಗ್ರಸಃ, ಮಾತೆಂಬ ರಸವಂತಿಕೆಯೇ ಜನರ ಮನಸ್ಸಿನಲ್ಲಿ ಬಹಳ ಕಾಲ ನಮ್ಮನ್ನ ಕೂಡಿಸುತ್ತೆ. ದೈಹಿಕವಾದ ಸಾಮರ್ಥ್ಯ ಅದು ಆಗ ತೋರಿಸುವಾಗ ಮಾತ್ರ ಇರುತ್ತೆ, ಅಥವಾ ಮನೆತನದ ದೊಡ್ಡಸ್ತಿಕೆ ಆ ಮನೆಯ ಹಿನ್ನೆಲೆಯಲ್ಲಿ ಇದ್ದವರು ಮಾತ್ರ ಇರುವ ತನಕ ಮಾತ್ರ ಇರುತ್ತೆ. ಅವರು ಹೊರಟೋದ್ಮೇಲೆ ಇವರನ್ನು ಯಾರು ಕೇಳೋರಿಲ್ಲ. ಇವರ ವ್ಯಕ್ತಿತ್ವ ಆ ವ್ಯಕ್ತಿತ್ವಕ್ಕೆ ಹೊಂದಿಕೆ ಆಗುವಾಗ ಜನ ಒಪ್ಕೋತಾರೆ. ಅದು ಮನೆ ಮಾತ್ರ ದೊಡ್ಡದು, ಮನಸ್ಸು ಮಾತ್ರ ಕೆಟ್ಟದು ಅಂತಾದ್ರೆ ಬಹಳ ಬೇಗ ದೂರ ಇಟ್ಬಿಡ್ತಾರೆ. ಸಮಾಜ ಆ ವಿಷಯದಲ್ಲಿ ಬಹಳ ಚುರುಕು. ಕಿಂ ವಿಶಾಲೇನ ಕುಲೇನ ಕಿಂ ಸುಶೋಭಿನ ರೂಪೇಣ ಮಹತ್ವೇ ಕಾರಣಂ ತಾವತ್ ವಾಗ್ರಸೋ ಜನರಂಜಕ. ಮಾತಿನಲ್ಲಿ ಒಂದು ಪ್ರೀತಿ ಇರಬೇಕು, ವಿಷಯ ಇರಬೇಕು, ಕ್ಲಿಪ್ತಿ ಇರಬೇಕು, ಏನು ಹೇಳಬೇಕು, ಎಷ್ಟು ಹೇಳಬೇಕು ಅಂತ. ಇಂಥ ಅನೇಕ ರೀತಿಯ ವೈಶಿಷ್ಟ್ಯಗಳಿಂದ ಕೂಡಿದ್ರೆ ಮಾತ್ರ ಮಾತಿನ ಪ್ರಪಂಚ ಅನ್ನೋದು ಒಬ್ಬರ ಮನಸ್ಸನ್ನ ನಿರಂತರ ಹಿಡುತ್ತೆ. ಯಾವತ್ತೂ ಒಂದು 15-20 ವರ್ಷದ ಹಿಂದೆ ಕೇಳಿದ ಮಾತು ಅಂತ ಅವ್ರ ತಲೆಯಲ್ಲಿರುತ್ತೆ. 20 ವರ್ಷ ಹಿಂದೆ ಕೇಳಿದ ಮಾತು ಇನ್ನೂ ಗುನುಗುಡ್ತಾ ಇದೆ. 1883 ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಮಾತಾಡಿದ ಮಾತು ವಿವೇಕಾನಂದರದ್ದು ಇವತ್ತಿಗೂ ನೆನಪಿಸ್ಕೊಳ್ತಾರೆ ಅಂದ್ರೆ ಅದಕ್ಕೆ ಕಾರಣ ಆ ರಸವತ್ತಾದ ಮಾತು. ಇವತ್ತು ಮಹಾಭಾರತ ರಾಮಾಯಣ ಧ್ವನಿ ರೂಪದಲ್ಲಿ ಉಳಿಲಿಕ್ಕೆ ಮತ್ತೆ ಮತ್ತೆ ಪ್ರಯತ್ನಿಸ್ತಾ ಇದೆ ಅಂದ್ರೆ ಆ ಮಾತಿನಲ್ಲಿರುವ ತಾಕತ್ತು. ಸುಭಾಷಿತ ಅಂತ ನಾವು ಯಾಕೆ ನೆನಪಿಸ್ಕೊಂಡು ಮತ್ತೆ ಮತ್ತೆ ಹೇಳ್ಕೊಳ್ತೀವಿ? ಆ ಮಾತಿನಲ್ಲಿರುವ ಸಾಮರ್ಥ್ಯ ಇದೆ. ಇದನ್ನ ನಾವು ಸರಿಯಾಗಿ ಮನಗಾಣಬೇಕು ಅನ್ನೋದು ಒಟ್ಟು ಶ್ಲೋಕದ ಭಾವ. ಈಗ ಯಾರೆಲ್ಲದ್ದೀರಿ? ಒಬ್ಬೊಬ್ಬರೇ ಒಂದೊಂದು ಶ್ಲೋಕ ಅನುವಾದ ಮಾಡ್ತೀರಾ? ಶ್ಲೋಕ ಹೇಳಿ. ಗುರುಗಳೇ, ಹೇಳಿ. ನಾಯಂ ಸುರೂಪೋ ವಿಹಗೋ ನಾಪಿ ಕಾಯೋಸ್ಯ ಭಾಸುರಃ ನಾಯಂ ನ ಅಯಂ ಸುರೂಪೋ ವಿಹಗಃ. ಈ ಕೋಗಿಲೆಯು ಸುಂದರವಾಗಿಲ್ಲ, ಸುಂದರವಾದ ರೂಪ ಇಲ್ಲ. ನಾಪಿ ನ ಅಪಿ ಕಾಯೋಸ್ಯ ಕಾಯ ಅಸ್ಯ ಭಾಸುರಃ. ಇದರ ದೇಹವು ಸುಂದರವಾಗಿಲ್ಲ. ನೀವು ಬ್ರೈಟ್ ಅನ್ನೋ ಪದ ಉಪಯೋಗಿಸಿದ್ರಿ. ಸುಂದರವಾಗಿಲ್ಲ. ಹೌದು. ನ ಚಾಸ್ಯ ಪಕ್ಷಯೋ ಸಂತಿ ನ ಚ ಅಸ್ಯ ಪಕ್ಷಯೋಃ ಸಂತಿ ಚಿತ್ರವರ್ಣ ವಿಶೇಷಕಾಃ. ಇದರ ರೆಕ್ಕೆಗಳು ಚಿತ್ರವರ್ಣ ಚಿತ್ರವಿಚಿತ್ರವಾಗಿ ವಿಶೇಷವಾಗಿ ಇಲ್ಲ. ನ ಸಂತಿ. ಆದ್ರೆ ಇದರಲ್ಲಿ ನೀವು ಹೇಳೋ ಹಾಗೆ ಪ್ರತಿ ಶಬ್ದಕ್ಕೆ ವಿಭಕ್ತಿ ಪ್ರತ್ಯಯ ಅದು ಹೇಳೋಕ್ ಬರಲ್ಲ ಗುರುಗಳೇ. ಬೇಡ, ನಾನು ತಾತ್ಪರ್ಯ ಗೊತ್ತಾದ್ರೆ ಮತ್ತೆ ನೋಡ್ಬೋದು, ಅದೇನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಯಾರು ಹೇಳ್ತೀರಿ? ನಾನು ಓದ್ತೀನಿ. ಓದಿ. ಕೇವಲಂ ಕಾಕಸದೃಶೋ ರೂಪೇ ವರ್ಣೋಪ್ಯಯಂ ಖಗಃ ಅಥಾಪಿ ಮಧುರಂ ಗಾಯನ್ ಅಯಂ ಜಗತಿ ಪೂಜ್ಯತೆ.
ಇದು ಆಕ್ಚುಲಿ ಕೋಗಿಲೆಯು ಅದು ಪಕ್ಷಿಯಾದರೂ ಕೇವಲ ಕಾಗೆಯಂತೆ ರೂಪ ಇದೆ, ವರ್ಣಗಳು ರೂಪ ಮತ್ತೆ ವರ್ಣವೂ ಇದೆ. ಅಥಾಪಿ ಮಧುರಂ ಗಾಯನ್, ಆದರೂ ತುಂಬಾ ಮಧುರವಾಗಿ ಹಾಡುತ್ತದೆ. ಅಥಾಪಿ ಅಯಂ ಮಧುರಂ ಗಾಯನ್, ಆದರೂ ಇದು ಮಧುರವಾಗಿ ಹಾಡುತ್ತದೆ. ಆದ್ದರಿಂದ ಇದು ಜಗತ್ತಿನಲ್ಲಿ ಇದಕ್ಕೆ ಪುರಸ್ಕಾರವಿರುತ್ತದೆ. ಅಂದ್ರೆ ಪೂಜ್ಯತೆ ಅಂದ್ರೆ ಪುರಸ್ಕಾರ ಅಲ್ವಾ, ಪುರಸ್ಕಾರವಿರುತ್ತದೆ. ಕೇವಲಂ ಕಾಕ ಸದೃಶಃ ರೂಪೇ ವರ್ಣೆ ಅಪಿ ಅಯಂ ಖಗಃ ಅಥಾಪಿ ಮಧುರಂ ಗಾಯನ್ ಅಯಂ ಜಗತಿ ಪೂಜ್ಯತೆ. ಶಿಖರಾಸೀನೋ ವಸಂತೆ ಮಧುರಂ ಅದ್ ಆ ಶಬ್ದ ಗೊತ್ತಾಗ್ಲಿಲ್ಲ ಗುರುಗಳ ಸರಿ. ಕುಣನ್ ಅಲ್ಲ ಕಣನ್ ಕ್ವಣನ್ ಕಸ್ಯ ನೋ ಹೃದಯಾನಂದ ನಂದಂ ಜನಯತ್ಯೇಷ ಕೋಕಿಲಃ. ರಸ ಅಂದ್ರೆ ನೀವು ಮಾವಿನ ಹಣ್ಣು ಅಂತ ಹೇಳಿದ್ರಿ. ಮಾವಿನ ಅಂದ್ರೆ ಮಾವಿನ ಹಣ್ಣಿನ ತುದಿಯಲ್ಲಿ, ಮರದ ತುದಿಯಲ್ಲಿ ವಸಂತ ಕಾಲದಲ್ಲಿ ಕುಳಿತು, ವಸಂತ ಋತುವಿನಲ್ಲಿ ಕುಳಿತು ಮಧುರಂ ಅಂದ್ರೆ ಬಹಳ ಒಳ್ಳೆ ಮಧುರವಾಗಿ ಕೊನೆ ಪದಕ್ಕೆ ಅರ್ಥ ಗೊತ್ತಾಗ್ಲಿಲ್ಲ ಗುರುಗಳೇ. ಏನು? ಸ್ವರನ್ ಅಂದ್ರೆ ಹಾಡೋದು ಅಂತ. ಅದು ಸ್ವನನ್. ಸ್ವನನ್ ಸ್ವನ ಅಂದ್ರೆ ಶಬ್ದ ಮಾಡೋದು. ಮಧುರಂ ಸ್ವನನ್. ಓಕೆ, ನಾವ್ ಇದ್ರಲ್ಲಿ ಹಾಡೋದು ಅಥವಾ ಕೂಗತ್ತೆ ಅಂತಾನೆ ಅನ್ಕೊಳ್ಳೋಣ. ಕಸ್ಯ ಇದು ಯಾರಿಗೆ ಕಸ್ಯನು ಹೃದಯಾನಂದ ಅಂದ್ರೆ ಸಂತೋಷ ಉಂಟು ಮಾಡುತ್ತೆ. ಈ ಕೋಗಿಲೆ ಯಾರ ಹೃದಯದಲ್ಲಿ ಅಂದ್ರೆ ಪ್ರಶ್ನೆ ಕೇಳ್ತಾ ಇರೋ ಹಾಗೆ, ಯಾರ ಹೃದಯದಲ್ಲಿ ಈ ತರ ಕೂಗಿ ಅದು ಸಂತೋಷ ಉಂಟು ಮಾಡೋದಿಲ್ಲ ಅನ್ನೋ ತರ ಅರ್ಥ. ನೆಕ್ಸ್ಟ್ ನಾನು ಹೇಳ್ತೀನಿ. ಕಾಕಃ ಕೃಷ್ಣಃ ಪಿಕಃ ಕೃಷ್ಣಃ ಕೋ ಭೇದಃ ಪಿಕಕಾಕಯೋಃ ವಸಂತಕಾಲೇ ಸಂಪ್ರಾಪ್ತೆ ಕಾಕಃ ಕಾಕಃ ಪಿಕಃ ಪಿಕಃ. ಅಂದ್ರೆ ಕಾಗೆಯು ಕಪ್ಪು ವರ್ಣದ್ದು, ಕೋಗಿಲೆಯು ಕಪ್ಪು ವರ್ಣದ್ದು. ಇದೆರಡನ್ನು ನೋಡದೆ ಈ ಎರಡು ಪಕ್ಷಿಗಳಲ್ಲಿ ಭೇದ ಗೊತ್ತಾಗಲ್ಲ. ಆದ್ರೆ ವಸಂತ ಕಾಲ ಬಂದಾಗ ಮಾತ್ರ ಕಾಗೆ ಯಾವುದು ಕೋಗಿಲೆ ಯಾವುದು ಎನ್ನೋದು ಗೊತ್ತಾಗುತ್ತೆ. ಅದರ ಸಾಮರ್ಥ್ಯದಿಂದ ಅಂತ ಮುಂದೆ ಹೇಳ್ತಾರೆ. ಅದು ನಾನು ಹೇಳಿದ್ ಕೇಳಿಸ್ತಾ? ಕೇಳಿಸ್ತು, ಸರಿ ಇದೆ. ಈಗ ಹೇಳಿದರೆ ಇನ್ಯಾರು ಹೇಳ್ತಾರೆ? ಇನ್ನೊಂದು ಶ್ಲೋಕ ಬಾಕಿ ಇದೆಯಲ್ಲ, ನಾನು ಓದ್ತೀನಿ. ಇನ್ಯಾರು ಹೇಳಲ್ವಾ? ಆಗದವ್ರು ಯಾರಿಲ್ವಾ? ಹೇಳಿ ಶ್ರೀನಾಥ್ ಅವ್ರು ಹೇಳಿ. ಕಿಂ ಕುಲೇನ ವಿಶಾಲೇನ ಕಿಂ ರೂಪೇಣ ಸುಶೋಭಿನ ವಹತ್ವೇ ಕಾರಣಂ ತಾವತ್ ವಾಗ್ರಸೋ ಜನರಂಜಕಃ. ಕಿಂ ಕುಲೇನ ವಿಶಾಲೇನ ಅಂದ್ರೆ ಉತ್ತಮ ಕುಲದಲ್ಲಿ ಹುಟ್ಟಿದ್ರು ಏನ್ ಪ್ರಯೋಜನ. ಕಿಂ ರೂಪೇಣ ಸುಶೋಭಿನ ಅಂದ್ರೆ ತುಂಬಾ ಸುಂದರವಾದ ರೂಪ ಇದ್ರು ಏನ್ ಪ್ರಯೋಜನ.
ಮಹತ್ವೇ ಕಾರಣಂ ತಾವತ್ ವಾಗ್ರಸೋ ಜನರಂಜಕ. ಯಾರು ಚೆನ್ನಾಗಿ ಮಾತನಾಡಲು ಯಾರಿಗೆ ಬರುತ್ತದೋ ಅವನು ಅವನು ಯಾವಾಗಲೂ ಜನರಂಜಕನಾಗಿರುತ್ತಾನೆ. ಅದೇ ಮಹತ್ವವಾದ ಕಾರಣವಾಗಿರುತ್ತದೆ. ಸಮೀಚೀನ. ವಾಪಸ್ ಮತ್ತೆ ಮೊದಲ ಶ್ಲೋಕಕ್ಕೆ ಹೋಗೋಣ. ನ ಅಯಂ ನಾಯಂ ಯಾವ ಸಂಧಿ? ಇದು ಸವರ್ಣ ದೀರ್ಘಗಳು. ಸಮೀಚೀನ. ನ ಅನ್ನೋದು ಅಕಾರ ಇದೆ, ಅಯಂ ಅನ್ನೋ ಅಕಾರ ಇದೆ, ಸವರ್ಣ ದೀರ್ಘ ಸಂಧಿ ಆಯ್ತು. ನಾಯಂ ಅಯಂ ಅನ್ನೋದು ಪುಲ್ಲಿಂಗ ಪ್ರಥಮ ಏಕ. ಯಾರಾದ್ರೂ ಪದ ಸ್ವರೂಪ ಪರಿಚಯ ಮಾಡ್ತೀರಾ? ನಾನು ಓದ್ತಿರ್ತೀನಿ. ಸ್ವರೂಪ ವಿಹಗ ಪುಲ್ಲಿಂಗ ಪ್ರಥಮ ಏಕವಚನ ರೂಪ. ನ ಅಪಿ ಸವರ್ಣ ದೀರ್ಘ ಬರುತ್ತೆ. ನ ಮತ್ತೆ ಅಪಿ ಎರಡು ಇದು ಬರುತ್ತೆ. ನ ಅಪಿ ಅವ್ಯಯ ಬರುತ್ತೆ. ಆಮೇಲೆ ಕಾಯ ಅಸ್ಯ, ಕಾಯ ಪುಲ್ಲಿಂಗ ಪ್ರಥಮ ಏಕವಚನ ರೂಪ. ಅಸ್ಯ ಷಷ್ಠಿ ಏಕವಚನ ರೂಪ. ಕಾಯೋಸ್ಯ ಇದು ಪೂರ್ವರೂಪ ಸಂಧಿ. ಬಾಸುರ ಪುಲ್ಲಿಂಗ ಪ್ರಥಮ ಏಕವಚನ ರೂಪ. ನ ಅವ್ಯಯ, ಚ ಅವ್ಯಯ, ಚಾಸ್ಯ ಅಸ್ಯ ಚಾಸ್ಯ. ಯಾರು ಏನು ಕೇಳಿಸ್ತಿಲ್ಲ. ನಿಂತೋಯ್ತಾ ಅಂತಲ್ವಾ? ಹಾ, ಶ್ರೀನಾಥ್ ಅವ್ರ ವಾಯ್ಸ್ ಕೇಳಿಸ್ತಿಲ್ಲ, ನಿಮ್ದು ಕೇಳಿಸ್ತಾರೆ. ಇಲ್ಲ, ನನ್ ಕೇಳಿಸ್ತಿಲ್ಲ. ಅಲ್ಲ, ನಿಮ್ ವಾಯ್ಸ್ ಕೇಳಿಸ್ತು, ಅವ್ರದ್ದು ಕೇಳಿಸ್ತಿಲ್ಲ. ಸರಿ. ಮುಂದೆ ನಾನು ಮಾಡ್ಲಾ? ಮಾಡಿ. ಪಕ್ಷಯೋಃ ಷಷ್ಠಿ ವಿಭಕ್ತಿ. ಪುಲ್ಲಿಂಗಾನ ದ್ವಿವಚನ. ಸಂತಿ ಪುಲ್ಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ಸಂತಿ ಕ್ರಿಯಾಪದ ಅಲ್ವಾ? ಹೌದು. ಓಕೆ, ಸೊ ಪ್ರಥಮ ಪುರುಷ ಬಹುವಚನ. ಚಿತ್ರವರ್ಣಾಃ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ವಿಶೇಷಕಾಃ ಸ್ತ್ರೀಲಿಂಗ ಪುಲ್ಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ಪುಲ್ಲಿಂಗ, ಹೌದು. ನೆಕ್ಸ್ಟ್ ಯಾರಾದ್ರೂ ಹೇಳ್ತೀರಾ? ತಪ್ಪಾದ್ರೆ ಚಿಂತೆ ಇಲ್ಲ. ಯಾರಿಲ್ವಾ? ಇವ್ರೇನಾಯ್ತು ಶ್ರೀನಾಥ್ ಅವರದ್ದು?
ಆಕ್ಚುಲಿ ನಾನು ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಗುರುಗಳೇ, ಕೇಳಿಸ್ತಾ ಇದೆಯಾ? ಓ ಸರಿ 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 ಸರಿ. ಅದಕ್ಕೆ ಸಿಗ್ನಲ್ ಅವಾಗ ಬಿಟ್ಟು ಹೋಗ್ತಾ ಇದೆ. ಗೊತ್ತಾಯ್ತು ಗೊತ್ತಾಯ್ತು. ಇನ್ನೊಂದು ಶ್ಲೋಕ ಟ್ರೈ ಮಾಡ್ಬೋದು ನಾನು, ಅಥವಾ ಬೇರೆ ಮಾಡಿದ್ರೆ ಮಾಡಿ. ಮಾಡಿ. ಮಾಡಿ ಕೇವಲಂ ಕಾಕಸ್ ಶ್ಲೋಕ ಡಿಸಪಿಯರ್ ಆಯ್ತು, ಅಂದ್ರೆ ಸ್ಕ್ರೀನ್ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ವಾ? ಈಗ ಕಾಣಿಸ್ತಿದೆ. ಹಾ, ಇವಾಗ ನಾವು ಯಾವ ಶ್ಲೋಕ ಮಾಡ್ತಾ ಯಾವ ಶ್ಲೋಕ? ಕೇವಲಂ 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 ಕಾಕ ಸದೃಶೋ ರೂಪೇ ವರ್ಣೋಪ್ಯಯಂ ಖಗಃ ಅಥಾಪಿ ಸುಂದರಂ ಗಾಯನ್ ಅಯಂ ಜಗತಿ ಪೂಜ್ಯತೆ. ಕೇವಲಂ ಕ್ರಿಯಾವಿಶೇಷಣನ? ಕೇವಲಂ ಕಾಕ ಸದೃಶಃ ಅವ್ಯಯನ? ಕೇವಲಂ ನಂಗೆ ಗೊತ್ತಿಲ್ಲ. ಕಾಕ ಸದೃಶಃ ಅಂದ್ರೆ ಕೇವಲಂ ಅವ್ಯಯ. ಇದು ಇದಲ್ವಾ ಕ್ರಿಯಾವಿಶೇಷಣನ ಅದು? ಹೌದು. ಕಾಕ ಸದೃಶಃ ಇದು ಸಮಾಸ. ಕರೆಕ್ಟಾ? ಓಕೆ. ಹಾ, ಅದರದ್ದು ಬಿಡ್ಸಕ್ ಬರಲ್ಲ ನಂಗೆ. ರೂಪೇ ಸಪ್ತಮಿ ವಿಭಕ್ತಿ, ಪುಲ್ಲಿಂಗ ಸಪ್ತಮಿ ವಿಭಕ್ತಿ ಏಕವಚನ. ವರ್ಣೇ ಅಪಿ ಅಯಂ, ಇದು ಸಪ್ತಮಿ ವಿಭಕ್ತಿ. ಅಪಿ ಅವ್ಯಯ, ಅಯಂ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ, ಖಗಃ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ನಾವು ನೆಕ್ಸ್ಟ್ ಪಾಠದಲ್ಲಿ ನೋಡೋಣ. ಇನ್ನೊಂದು ಕ್ಲಾಸ್ ಇದೆ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು. ಇಲ್ಲ, ನೀವು ಈಗ ಒಬ್ಬೊಬ್ಬರು ಒಂದೊಂದು ಶ್ಲೋಕದ್ದು ಎಷ್ಟು ಗೊತ್ತಾಗುತ್ತೋ ಅಷ್ಟನ್ನ ಆ ಪದದ ಪರಿಚಯವನ್ನ ಬರೆದು ಹಾಕಿ. ಈ ಪಾಠದ ಮಾತ್ರ ಈಗ ಈ ಶ್ಲೋಕದ್ದು ಒಬ್ಬೊಬ್ರು ಒಂದೊಂದು ಶ್ಲೋಕ ತಗೊಳ್ಳಿ. ಯಾರ್ಯಾರು ಯಾವ್ದು ಅನುವಾದ ಮಾಡಿದ್ರು ಅದನ್ನೇ ಬರೆದು ಹಾಕಿದ್ರೆ ಆವಾಗ ಅದರ ಅಷ್ಟು ವಿವರಣೆ ಗೊತ್ತಾಗ್ಬಿಡುತ್ತೆ. ಮುಂದಿನ ಸರ್ತಿ ಸೀದಾ ಶ್ಲೋಕ ಪ್ರಶ್ನೋತ್ತರಕ್ಕೆ ಹೋಗ್ಬೋದು ಸೀದಾ. ಆಯ್ತು ಸರಿ ಗುರುಗಳೇ. ಸರಿ.